ಇದೀಗ ಕರ್ನಾಟಕ ಸೇರಿದಂತೆ ಇಡೀ ದೇಶದ ವಿವಿಧ ರಾಜ್ಯಗಳ ಇಂಟ್ರೆಸ್ಟಿಂಗ್ ಸುದ್ದಿ ನೋಡೋಣ ನೇಷನ್ ಟಾಪ್ನಲ್ಲೇ. ವಿರೋಧ ಪಕ್ಷದ ಬಹುತೇಕ ಸಂಸದರ ಅಮಾನತಿನ ನಡುವೆ ಲೋಕಸಭೆಯಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ. ಈ 3 ಹೊಸ ವಿಧೇಯಕಗಳು ಬ್ರಿಟಿಷರ ಕಾಲದ 3 ಕಾನೂನುಗಳ ಬದಲು ಜಾರಿಗೆ ಬರಲಿದೆ. ದೇಶದಲ್ಲಿ ಈ 3 ಹೊಸ ಕ್ರಿಮಿನಲ್ ಕಾನೂನು ಮಸೂದೆಗಳು ಭಾರತದಲ್ಲಿನ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರಲಿದೆ ಮತ್ತು ವಸಾಹತು ಕಾಲದ ಮನಸ್ಥಿತಿಯಿಂದ ನಾಗರಿಕರನ್ನ ಮುಕ್ತಗೊಳಿಸಲಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮತ್ತೊಂದು ಹಿನ್ನಡೆಯಾಗಿದೆ. ಅಮೆರಿಕದ ಅಧ್ಯಕ್ಷ ಚುನಾವಣೆ ಸ್ಪರ್ಧೆಗೆ ಡೊನಾಲ್ಡ್ ಟ್ರಂಪ್ ಅನರ್ಹ ಅಂತ ಕೊಲೊರಾಡೋ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಡೊನಾಲ್ಡ್ ಟ್ರಂಪ್ ಬೆಂಬಲಿಗರು ಅಮೆರಿಕದ ಸಂಸತ್ ಭವನದ ಮೇಲೆ 2021ರಲ್ಲಿ ನಡೆಸಿದ ದಾಳಿ ಪ್ರಕರಣದಲ್ಲಿ ಟ್ರಂಪ್ ವಹಿಸಿದ್ದ ಪಾತ್ರದ ಹಿನ್ನೆಲೆಯಲ್ಲಿ ಅವರನ್ನ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸದಂತೆ ಅನರ್ಹಗೊಳಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ ಇಷ್ಟು ದಿನ ತಮ್ಮ ಕುಲದೇವರುಗಳೆಂದು ಪೂಜಿಸುತ್ತಿದ್ದ ಕಲ್ಲಿನ ಚೆಂಡುಗಳು ಸಾವಿರಾರು ವರ್ಷಗಳ ಹಿಂದೆ ನಶಿಸಿ ಹೋದ ಡೈನೋಸಾರ್ ಮೊಟ್ಟೆಗಳು ಅನ್ನೋದು ಬೆಳಕಿಗೆ ಬಂದಿದೆ. ಮಧ್ಯಪ್ರದೇಶದ ತಾರ್ ಜಿಲ್ಲೆಯ ಪಡಲ್ಯ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಜ್ಞರ ತಂಡವೊಂದು ಇತ್ತೀಚೆಗೆ ಗ್ರಾಮಕ್ಕೆ ಭೇಟಿ ನೀಡಿ ಕಲ್ಲಿನ ಉಂಡೆಗಳನ್ನು ಪರಿಶೀಲಿಸಿದಾಗ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅಳಿದು ಹೋದ ಡೈನೋಸಾರಸ್ಗಳ ಮೊಟ್ಟೆಗಳೆಂದು ಪತ್ತೆಯಾಗಿದೆ. ವಿಶ್ವದ ಅತ್ಯಂತ ಕುಬ್ಜ ಮಹಿಳೆ ನಾಗಪುರದ ಜ್ಯೋತಿ ಆಮ್ಗೆ 30ನೇ ವರ್ಷದ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಕೇವಲ 62.8 ಸೆಂಟಿಮೀಟರ್ ಎತ್ತರವಿರುವ ಆಮ್ಗೆ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾಳೆ. ಆಮ್ಗೆ ತನ್ನ ವಿಶ್ವ ದಾಖಲೆ ಪಡೆದ ನಂತರ ಹಲವಾರು ದೇಶಗಳಿಗೆ ಪ್ರಯಾಣಿಸಿದ್ದಾರೆ. 2012ರಲ್ಲಿ ಅವರು ಲಂಡನ್ನಲ್ಲಿ ವಿಶ್ವದ ಅತ್ಯಂತ ಕುಳ್ಳಗಿರುವ ಚಂದ್ರ ಬಹದ್ದೂರ್ ಡಾಂಗಿ ಅವರನ್ನ ಭೇಟಿಯಾಗಿದ್ರು.